ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಕ್ಷತ್ರಿಯನು. ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುತ್ತಿಲ್ಲ ಕರ್ಣ. ದೇವ, ನನ್ನ ಗುಣವೆಂದಿದ್ರು ನಾನೋರ್ವ ಸೂತಪುತ್ರನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುತ್ತಿಲ್ಲ ಪರಮಾತ್ಮ, ಈ ಪ್ರಪಂಚವೇ ಮರೆಯುತ್ತಿಲ್ಲ. ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯು ನಿನ್ನ ತಾಯಿ, ಸೂರ್ಯನು ನಿನ್ನ ಜನಕ, ಆ ಪಾಂಡವರು ನಿನ್ನ ಸಹೋದರರು ಕರ್ಣ. ಏನು, ಪಾಂಡವರು ನನ್ನ ಸಹೋದರರೇ? ಹೌದು ಕರ್ಣ. ಪರಮಾತ್ಮ, ನೀನು ಹೇಳ್ತಿರೋ ಮಾತು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಈಗ ತಿಳಿಯಿತು. ನೀನು ಪಾಂಡವರ ಪಕ್ಷಪಾತಿ. ಇದು ಯುದ್ಧ ಕಾಲ. ಪಾಂಡವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸಿರೋ ಪರಮಾತ್ಮ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ಒಂದು ವೇಳೆ ಕುಂತಿದೇವಿಯು ನನ್ನ ತಾಯಿಯೂ ಆಗಿದ್ದರೂ ಆಗಿರಬಹುದು, ಪಾಂಡವರು ನನ್ನ ಸಹೋದರರು ಆಗಿರಬಹುದು. ಆದರೆ ಸೂರ್ಯದೇವನು ನನ್ನ ತಂದೆ ಹೇಗಾಗಬಲ್ಲ ಪರಮಾತ್ಮ? ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಹೇಳುವೆನು ಕೇಳು. ಪರಮಾತ್ಮ, ಮಾತನು ಪ್ರೇಮದಿ ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸನಿಂದ 5 ಮಂತ್ರಗಳನ್ನು ಪಡೆದು ಆ ಮಂತ್ರಗಳು ಫಲಿಸುವುದೋ ಇಲ್ಲವೋ ಎಂದು ಪರೀಕ್ಷಿಸಲು ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಅನಂತರ ನಿನ್ನ ತಾಯಿಯು ಲೋಕಾಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಕರ್ಣ, ಪರಮಾತ್ಮ, ಬಾ, ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದಗಳ ಮೇಲೆ ಕೆಳಗೆ ಸಕಲ ಸಾಮಂತ ರಾಜರುಗಳಿಂದ ಓಲೈಸಿಕೊಳ್ಳುತ್ತ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಹಾ ಪರಮಾತ್ಮ,
ಭೀಮಾರ್ಜುನರು ನನ್ನ ನೋಡಿದಾಗಲೆಲ್ಲ ಸೂತಪುತ್ರನು ಹೀನಕುಲನೆಂದು ಇಳಿಸುತ್ತಿರವಲ್ಲ, ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿದೇ ದೇವಾ. ಕರ್ಣ, ಪರಮಾತ್ಮ, ನಿನ್ನ ವಿಚಾರವು ಯಾರಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಆ ಕರ್ಣನಾರೋ, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದೆಂದು ಪದೇ ಪದೇ ನನ್ನ ಬಳಿ ಕೇಳುತ್ತಿದ್ದರು. ಈಗ ತಾನೇ ನಿನ್ನ ವಿಚಾರವನ್ನೆಲ್ಲ ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆನು. ಕರ್ಣ, ಪರಮಾತ್ಮ, ನಿನ್ನ ತಾಯಿಯು ನಿನ್ನನ್ನು ನೋಡಲು ಗಂಗಾ ನದಿ ತೀರಕ್ಕೆ ಬರುತ್ತೆ ಹೇಳು. ಕರ್ಣ, ಪರಮಾತ್ಮ, ತಾಯಿಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರುತ್ತೇನೆ ಕರ್ಣ. ಹಾಗೆ ಆಗಲಿ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿತಕ್ಕವನಲ್ಲ. ಆದರೂ ಕುಂತಿ ದೇವಿ ನನ್ನ ತಾಯಿ ಎಂಬ ವಿಚಾರವನ್ನು ನಂಬತಕ್ಕ ಬಗೆ ಹೇಗೆ? ಕುಂತಿ ದೇವಿಯು ನಿನ್ನ ತಾಯಿ, ಸೂರ್ಯನು ನಿನ್ನ ಜನಕ, ಆ ಪಾಂಡವರು ನಿನ್ನ ಸಹೋದರರು ಕರ್ಣ. ಇದು ಸತ್ಯ ಕರ್ಣ, ಇದು ಸತ್ಯ. ಆಹಾ, ಶ್ರೀಕೃಷ್ಣ ಪರಮಾತ್ಮನು ಕುಂತಿ ದೇವಿ ನನ್ನ ತಾಯಿ ಎಂದು ಹೇಳಿದ ಮಾತು ಅಶರೀರವಾಣಿಯಿಂದ ಸ್ಥಿರಪಟ್ಟಿತು. ಅಯ್ಯೋ ದೈವವೇ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಅವರೊಡನೆ ಕೂಡಿ ಬಾಳುವ ಭಾಗ್ಯ ಈ ಪಾಪಿ ಪಣೆಯಲ್ಲಿ ಬರಲಿಲ್ಲವೇ? ಇದು ವರಬೇಕು. ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡಿದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತ ಉಭಯ ಸಂಕಟ. ಅಯ್ಯೋ ಪರಮಾತ್ಮ, ಕೊಲ್ಲಲೇ ಪಾಂಡು ಕುಮಾರನ ನಾ ಕೊಲ್ಲುವುದೇ, ನಮ್ಮಂದಿರಂ ಕೊಲ್ಲುವುದೇ, ಕೊಲನ ಬಿಟ್ಟರೆ ಗೌರವೇನ ಹೀದರೆಯೋ ಸುಖ ಸಂಪತ್ತಿ ನಿಂಬಾಳ್ವನೇ. ಅಯ್ಯೋ ಪರಮಾತ್ಮ, ಜಲದಿ ಪಾತನರುಂಡವಂ ಹರಿದು, ಅಯ್ಯೋ ಜಲದಿ ಪಾತನರುಂಡವಂ ಹರಿದು ಮತ್ತನ್ನ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾತನ ಘೋರ ಕರೆಯೇನ ತುತ್ತಾಗಲೇ ನಾಂ ಸಾಯಲೇ. ಅಯ್ಯೋ ಪರಮಾತ್ಮ, ಇಂತಹ ಸಂಕಟದ ಸಿಕ್ಕಿ ನರಳುವ ಗತಿಯಾಗಿದೆ. ಹೀಗೇನು ಮಾಡಲಿ? ಪರಮಾತ್ಮ ಹೇಳಿದಂತೆ ಗಂಗಾ ತೀರಕ್ಕೆ ಹೋಗಿ ನೋಡುವೆನು. ದೀನದಯಾನಿಧಿ ಪರಮಾತ್ಮ, ನಿಮ್ಮನ್ನು ಬಿಟ್ಟು ಬೇರೆ ಗತಿಯಾರ ಆತ್ಮೀಯ ಸಜ್ಜನದಿಂದ ಪರಿಚಯಿಸಲ್ಪಟ್ಟೆ. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ಜೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜ್ಯಸಭೆಯಲ್ಲಿ ಇವಳ ದುಶ್ಯಾಸನದಿಂದ ತಾಪಮಾನವೂ ತಾಳಲಾರೆ ರಾಜ ನಗರವನ್ನು ಬಿಟ್ಟು
ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗಳಿದ್ದಾಯ್ತು. ನನ್ನ ಕಷ್ಟ ಕಾಪಣೆಗಳು ಕಳೆದಿದ್ದಾದರೂ ಎಂತು. ಕೊನೆಗೆ ಎರಡು ದಿನ ಸುಖವಾಗಿ ಬಸರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೇನು ಬರೆದಿದೆಯೋ ಕಾಣಿನಲ್ಲ, ಈ ದ್ರೌಪದಿ ಹಣೆಯಲ್ಲಿ ಇನ್ನೇನು ಬರೆದಿದೆಯೋ ಕಾಣಿನಲ್ಲ. ಈ ರೀತಿ ಎಂಥ ಮುದ್ದಾಗಿರಬಲ್ಲ ಪ್ರಿಯತಮೇ, ಏನಾಗಿತ್ತು, ಹೇಗೆ ಈಗ ಹೇಗಿರಬೇಕು ಅನ್ನೋದನ್ನು ಹೇಳಬಾರದು. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪ್ರಭು. ಈ ಪಾಂಚ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು, ನಿಮ್ಮನ್ನು ಯಾರು ಅಪಮಾನ ಪಡಿಸಿದರೆ ನೀವೇ ಅವರಿಗೆ ಪ್ರತಿಕಾರ ತೀರಿಸುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತುಗಳಿಗಾಗಿ ಅವರು ಪರ ಆಶೆಯನ್ನು ಪಡೆಯಲೇಬೇಕು. ಆತ್ಮರಕ್ಷಣೆಗಾಗಿ ಅನ್ಯ ಸಹ ಇರಲೇಬೇಕು. ಹೇ ಪರಮೇಶ್ವರ, ಹೇ ಪರಮೇಶ್ವರ, ಇಂತಹ ಪರಾರಿನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆವು, ಏಕೆ ಸೃಷ್ಟಿಸಿದೆ? ಋಷಿಗಳ ಆಜ್ಞೆ ಕೈ ಹಿಡಿದ ಪತ್ನಿಯನ್ನು ದೂತದಲ್ಲಿ ಪಣಬಾರಿಸುವುದು ನಿಮ್ಮ ಆಜ್ಞೆ ಮುಡಿದಲ್ಲವೇ? ಪತಿಗಳು 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 ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಹೇಗೆ ಇದೀನೋ ಈಗ ಮಾತನಾಡ್ತಿರುವೆ. ಅಣ್ಣನ ಒಂದು ಹವ್ಯಕದಿಂದ ಈ ನಿಂದನೆಯು ಆದುದನ್ನು ಮರೆತು ಬಿಡು. ಈ ದಿನ ನೀನಾಗಿಗಾಡುವೆ ಅನ್ನನ್ನು ಹೇಳಬಾರದೆ. ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆಗಲಿ ನೀವು ನಿಮ್ಮ ಆಧಾರಕರಲ್ಲವೇ? ಮಾತು ಈಗ ನಾನು ಯಾರು ಆಧಾರಕರಲ್ಲ. ಹಾಗಾದರೆ ಕೇಳಿ ಪ್ರಿಯ, ಈ ದಿನ ನಾನು ಹಸ್ತಿನಾಂಬೆ ದೇವಿ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿ ಭಾನುಮತಿ ಸಹ ಬಂದಿದ್ದಳು ಸ್ವಾಮಿ. ಸ್ವಾಮಿ ಆಕೆ ನನ್ನ ನೋಡಿ ನಕ್ಕಳು ಪ್ರಿಯ, ನಕ್ಕಳು. ನಕ್ಕು ನಿನ್ನ ಪತಿಗಳು ವಾಸಕ 5 ಗ್ರಾಮವನ್ನು ಬೆಳಲು ದ್ಯೂತನನ್ನು ಸಂಧಿಗಾಗಿ ಕಳುಹಿಸಿರುವರು. ಇನ್ನೇನು ಸಂಧಿಯಾಗುವುದಷ್ಟೇ ಬಾಕಿ.
ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗುಟ್ಟುವೆ ಅಷ್ಟೇ ಎಂದು ಹೇಳಿ ಅಪಹಾಸ್ಯ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಅಪಹಾಸ್ಯ ಮಾಡಿ ನಕ್ಕಳು. ಪ್ರಾಣೇಶ್ವರ, ಎಷ್ಟೇ ಆಗಲಿ ನಾನು ನಿಮ್ಮ ಮಡದಿಯಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನದು? ನಿನ್ನ ಕಟ್ಟಿದ ಮುಡಿಯು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ? ಹಲೋ ಹಲೋ, ನಿನ್ನ ಚತುರತೆಗೆ ಬಲೋ ಚಮತ್ಕಾರವಾದ ಉತ್ತರ. ನಿನ್ನ ಚತುರತೆಗೆ ಆಪು ಜಾಲಿ ಪಾಪು, ನಿನ್ನ ಚತುರತೆಗೆ ಬಹಳ ಮೆಚ್ಚಿದೆ. ತೊಡೆಯ ಮೇಲೆ ಬಿಡಿದುಕೋ. ಪ್ರಾಣೇಶ್ವರ, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವವರೆಗೂ ಈ ನಿಮ್ಮ ತೊಡೆಯನ್ನು ಅಲಂಕರಿಸುವುದಿಲ್ಲ. ಆದರೂ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಗುರುಕುಲ ಅಂತ ಕರಾಳವಾದ ರಾತ್ರಿಯನ್ನು ಸಂಬೋಧಿಸಿದ್ದು ಇನ್ನು ಏನೇನೋ ಹೇಳಿದ್ದೀರಿ. ಅದು ಹಿಂದಿನ ಮಾತು. ಅವರು ಯಾರು ಹಾಗಾದ್ರೂ ಶಾಂತಿಯನ್ನು ಬಯಸುವರು. ಸತ್ಯ ಪ್ರತಾಪದ ನುಡಿಯಲ್ಲಿ ನಾನು ಮಾತ್ರ ಇದ್ದವನು ಆನಂದಿಸುತ್ತಿರುವೆನು. ಆಡುವುದು ಮಾತ್ರವಲ್ಲ, ಭೀಮಸೇನಾಗಲೇ ಸಂಧಿಯ ವಿಚಾರವಾಗಿ ಕೆರಳಿದ ಸಿಂಹದಂತೆ ವಿಕ್ರಮಿಸುತ್ತಿರುವನು. ಇನ್ನು ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ ಅಗ್ರಜ. ಅರ್ಜುನ, ಪರಮಾತ್ಮನು ಹಾಗಾಗ ಹೇಳುತ್ತಿದ್ದನು, ಮಾನವನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಹೌದು ಸ್ವಾಮಿ. ಅದರಂತೆ ಈ ಸಾರಿ ಈತನ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣವೆಂದು ತಿಳಿಯುವುದು. ಏನು ಮಾಡುವುದು? ಯುದ್ಧಕ್ಕಿಂತಲೂ ಈ ನನ್ನ ಸಹೋದರನನ್ನು ಸಮಾಧಾನಪಡಿಸುವುದೇ ನನಗೆ ಅಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಏಕಪ್ಪ ನನ್ನ ಮೇಲೆ ನಿನಗೆ ಕೋಪವೇ?
ಬಂಧುಗಳಲ್ಲವೇ, ಅವರ ಮೇಲೆ ನಿನಗಿಷ್ಟೊಂದು ಕೋಪವೇಕೆ ಸಹೋದರ? ವಿನೋದಾರ್ಥವನ್ನು ಪಗಡೆ ಕರೆದು ಓದನ ರಾಜ್ಯವನ್ನು ಗೆದ್ದವರು ಆ ದ್ರೋಹಿಗಳು ನಮಗೆ ಬಂಧುಗಳೇ. ಹತ್ತಿರಾವತಿಯ ಮಹೋತ್ಸವೆಯಲ್ಲಿ ಈ ನಮ್ಮ ಪಾಂಚಾಲಿಯು ಪತ್ರಾಮಣ ಮಾಡಿದ ಆ ಪಾಪಿಗಳು ನಮಗೆ ಬಂಧುಗಳೇ. ಅರಗಿನ ಮನೆಯನ್ನು ಸೇರಿಸಿ ಕೆಚ್ಚಲ ಹತ್ತಿದವರು ಆ ದ್ರೋಹಿಗಳು ನಮಗೆ ಬಂಧುಗಳೇ. ಹತ್ತಿರಾವತಿಯ ಮಹೋತ್ಸವೆಯಲ್ಲಿ ವಾರಾಣಸಿ ನಮ್ಮ ತಾಯಿ ಕುಂದಿಗಾದ ಬಂದ ಎಲ್ಲವನ್ನು ಹರಿದು ಆ ದ್ರೋಹಿಗಳನ್ನು ಬಂಧುಗಳನ್ನು ಮೇಲೆ ಬಿಟ್ಟಿದ್ದೇವೆ. ನೀನು ಹೇಳಿದರು ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬೋರೆಂದು ಭಿಕ್ಷಾಯಾಚನೆ ಮಾಡಲೆಂದು ಪಾಂಡುರಾಯರು ನಮ್ಮನ್ನ ಮಕ್ಕಳಾಗಿ ಪಡೆಯಲಿಲ್ಲ. ನಿಮ್ಮ ಅಪೋರ್ಧ ಬಲವು ನಿಮ್ಮನ್ನ ಇರಲಿ, ಪ್ರತಿಜ್ಞೆಯಿಂದ ನಡೆಯುವ ಸ್ವತಂತ್ರ ಭಾಗದಲ್ಲಿ ನಾನು ಬರ್ತೇನೆ. ಸ್ವಲ್ಪ ತಡೆಯಿರಿ. ಅಗ್ರಜ ನಿಲ್ಲು. ಅಗ್ರಜ, ನೀನಾಡುತ್ತಿರುವುದಾದರೂ ಏನು? ಧರ್ಮಜನು ನಮಗೆ ಹಿರಿಯನು. ಆತನ ಅಭಿಪ್ರಾಯಕ್ಕೆ ವಿರುದ್ಧವನ್ನು ಆಚರಿಸಬಾರದು. ಶಾಂತನಾಗು ಅಣ್ಣ, ಶಾಂತನಾಗು. ಶಾಂತಿ ಎಂದಿನ ರಂಗ ಮಧ್ಯ ಎಂದು ಆರಣೆಗಳ ರಕ್ತಪಾತವನ್ನು ಮಾಡಿ ಬೇರೆ ಮಾಡಿಸಿದರು. ಅಂದಿಗೆ ನನಗೆ ಶಾಂತಿ. ಪ್ರಾಣೇಶ್ವರ, ಅದು ಅಲ್ಲಿ ನೋಡಿ, ಅಗ್ರಜನು ಇತ್ತಲೇ ಬರುತ್ತಿರಲು. ರಾಜ್ಯಸಭೆಯಲ್ಲಿ ಸಮಾಚಾರವೇನೆಂದು ಕೇಳೋಣವೇ? ಅಣ್ಣ, ಪರಮಾತ್ಮನಿಗೆ ನಮಸ್ಕರಿಸಿದೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ ಹೀಗೆ ದಯಮಾಡಿಸಬೇಕು. ಹಾಗೆ ಆಗಲಿ ಧರ್ಮನಂದನ.
ವಂದನೆಗಳನ್ನು ಸ್ವೀಕರಿಸಿ. ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಧರ್ಮನಂದನ, ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ. ನಡೆಯಿತು ಧರ್ಮನಂದನ. ಓ ಜಾಲಿ, ಇಲ್ಲಿರುವುದಕ್ಕೆ ಸರಿಯಲ್ಲೋ. ಅವರಿಗೆ ತೋರಿದ್ದನ್ನು ಹೋರು ಮಾಡಿರಿ. ಪ್ರತಿಜ್ಞೆ ನೀವು ನನಗೆ ತೋರಿದನು ನಾನು ಮಾಡ್ತೀನಿ. ಪ್ರಾಣೇಶ್ವರ, ನಾನು ಬರ್ತೇನೆ. ಸ್ವಲ್ಪ ನಡೆಯಿರಿ, ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ನನಗೆ ಭೀಮಸೇನ, ದುಡುಕಬೇಡ, ಶಾಂತನಾಗು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಧರ್ಮನಂದನ, ಪರಮಾತ್ಮ, ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಓಹೋ, ನಿನ್ನ ತಿಳಿಯಲಾರೆ. ಈ ದುರ್ವಾದ್ಯನ ಕೇಳಬೇಕು. ರುಕ್ಮಿಣಿಪತಿ, ಈ ಸಮಸ್ಯೆ ಮಾತುಗಳ ನನಗೆ ಬೇಡ. ನಿನ್ನ ಅಗ್ರದ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಗಿದೆ. ನಾನು ಹೋಗಿದ್ದಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿದು ನಿನ್ನ ಅಭಿಮತ. ಅಜ್ಞಾತವಾಸದ ಬದಲಿ ಅರ್ಜುನಿಗೆ ಬೆಳೆಯ ತೋರಿಸಿದೆ. ಸಂಧಿಯನ ಬದಲಿ ನಮ್ಮೆಲ್ಲರಿಗೂ ಬೆಳೆಯ ತೋರಿಸಲು ಅವನಿಸಿದ್ರಿವ್ಯೋ. ಯಾದವಾಗ್ಗಣಿ, ಈ ಪಾಂಡವರ ಮೇಲೆ ಹೇಗೆ ನಿನಗೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನೀನು ದುಡುಕಬೇಡ, ಶಾಂತನಾಗು. ಭೀಮಸೇನ, ನಿನಗಿಷ್ಟೊಂದು ಕೋಪವೇಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೇ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಕರಣ ನಿಮಗೆ ಎಂಥ ಸಂಬಂಧವಿರಬಹುದು? ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಓ ಸಂಬಂಧ ನನಗೆ. ಭೀಮಸೇನ, ದುಡುಕಬೇಡ, ಶಾಂತನಾಗು. ಪರಮಾತ್ಮ, ಮುಂದೇನಾಯಿತು ತಿಳಿಸು. ಧರ್ಮನಂದನ, ಪರಮಾತ್ಮ, ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಪರಮಾತ್ಮ, ಭೀಷ್ಮ, ದ್ರೋಣ ಮುಂತಾದವರು ಒಪ್ಪಿದರು. ಓಹೋ, ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ಈ ದುರ್ವಾದ್ಯನ ಕೇಳಬೇಕಂತ ನಿಮಗೆ ಹೆಚ್ಚಾಗಿತ್ತು. ಅದನ್ನು ಸಾಧಿಸಿ ನಾನಿನ್ನು ಬರ್ತೀನಿ. ಯಾವಾಗ ಸೇರಿ ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದರೆ ನಿನ್ನ ಸೇವೆ ತೀರುತ್ತೀನಿ. ನಾನಿನ್ನು ಬರ್ತೇನೆ. ನಿಲ್ಲು ಭೀಮಸೇನ, ನಿಲ್ಲು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ಕೋರಬೇಡ ನನ್ನನ್ನು. ಈ ಸದ್ಯ ನನಗೊಪ್ಪದು. ನಿನಗೊಪ್ಪುವ ವಿಚಾರವೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಹೇಳಿ ಕಳುಹಿಸಿರುವನು. ಏನು? ದುರ್ಯೋಧನ ಹೌದು ಸಂದೇಶ? ತಂಗಿ. ಹೋದರೆ ಇದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಏನೋ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲಿ ಹಿಂದೆ ಹೇಳಬೇಕು. ನೀನು ಕುಳಿತುಕೊಳ್ಳದ ಹೊರತು ನಾನೇನು ಹೇಳುವುದಿಲ್ಲ ಭೀಮಸೇನ. ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಎಷ್ಟೊಂದು ಭಯವಾಗುವುದು ಗೊತ್ತೇ. ಆದ್ದರಿಂದ ನಿನ್ನ ಆ ಗದೆಯನ್ನು ಸ್ವಲ್ಪ ದೂರದಲ್ಲಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಹೇಳುವೆನು. ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಪಾರ್ಥ, ಪರಮಾತ್ಮ, ಈ ಗದೆಯನ್ನು ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಪಾರ್ಥ, ಪರಮಾತ್ಮ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಹಾಗೆ ಆಗಲಿ ಪರಮಾತ್ಮ. ತಂಗಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ಎಂದಾದರೂ ನಿಮ್ಮ ಮಾತನ್ನು ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆತಿರುವುದು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ತಂಗಿ, ನೀನು ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಕಟ್ಟಲು ಬರುವುದೇನೋ ನೋಡು. ಪರಮಾತ್ಮ, ಏನು ಪರಿಹಾಸ? ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಕೃಷ್ಣನ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಅಣ್ಣ, ಬಂಧಿಸಲೇ? ಭದ್ರವಾಗಿ ಬಂಧಿಸು ತಂಗಿ. ಅಣ್ಣ, ಬಂಧಿಸಿರುವೆ ನೋಡು. ಈಗ ನಿಶ್ಚಿಂತೆಯಾಯಿತು. ಈಗ ಕೇಳಿರಿ, ಈ ಭೀಮನನ್ನು ಬಂಧಿಸಿರುವ ಹಗ್ಗವು
ಅಂದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವೆಲ್ಲ ಬಂಧಿಸಲನು ಯಾರು ಆಗಿದೆ. ಪರಮಾತ್ಮ ಈ ಯಾರು ಈ ಕಾರ್ಯವನ್ನು ಕಾರ್ಯ ಮಾಡಿದವರು? ಮತ್ತಿನ್ನಾರು ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ನೆರವೇರಿಸಿದನು. ಇಂತಹ ಸಾಹಸ ಮತ್ತಾರಿಂದ ಸಾಧ್ಯ? ಓ ಜೋಲಿ, ಬಿಡಿಸು ನನ್ನ ಕೈಗಳನ್ನು, ಬೇಗ ಬಿಡಿಸು. ಹೇಗೆ ಸಂಬಂಧಿಸಿರುವೆ? ಬಿಡಿಸು ಮೊದಲವೇ ಅರ್ಜುನ, ನೀನು ಹಾಗೆ ಬಿಡಿಸು. ನೀನು ಬಿಡಿಸು ಮೊದಲವೇ, ಯಾರು ಬಿಡಿಸುವುದು ಬೇಡ, ನಾನೇ ಬಿಡಿಸಿಕೊಳ್ಳಲು. ಈಗ ಕೇಳಿದ ನಮ್ಮದಕ್ಕೆ ಎಂದು ಹಿಂದೆ ಮುಂದೆ ಹೋದರು, ಚತುರ್ಥ ಸಂಹಾರಗಳು ಅಲ್ಲೋಲ ಕೊಲ್ಲರ ಮಾಡಿದರು. ಈ ಜಗತ್ತಲ್ಲಿ ಭೀಮನು ಕೌರವರ ವಂಶವನು ಏನನ್ನ ಶಪಥ, ಏನನ್ನ ಶಪಥ ಆಯ್ನ ಬರ್ತೇನೆ. ಪರಮಾತ್ಮ ಗೋಂದೋರಿ ಪಡೆದನು ಒಂದು ಮಕ್ಕಳನ್ನೆಲ್ಲ ಕಡಿಮೆ ಶೀಘ್ರದಲ್ಲಿ ಕರ್ಣನ ತಲೆಯೋ ಕೊಡಸೇಳಿ ಕೋಪೋಗ್ನಿಗೆ ಆಹುತಿಯಂ ಕೊಡುವೆ. ಪರಮಾತ್ಮ ನಿನಗೆ ಈ ರೀತಿ ಅಪಮಾನಗೊಳಿಸಿದ ಆ ದುರುಳ ದುರ್ಯೋಧನನ ಮದವನ್ನು ಮುರಿದು ಪ್ರತಿಕಾರಕ್ಕೆ ತಕ್ಕ ಪ್ರತಿಕಾರವನ್ನು ಮಾಡದಿದ್ದರೆ ಈ ಪಾರ್ಥನೆಂಬ ನಾಮ ಹಾಕಿದ ನಿಸ್ಸಾರ್ಥಕ ನಿನ್ನ ಭಕ್ತನಾಗಲು ನಾನು ಅಶಕ್ತನೆಂದು ತಿಳಿ. ಇದೇ ನನ್ನ ಶಪಥ, ಇದೇ ನನ್ನ ಶಪಥ, ಇದೇ ನನ್ನ ಶಪಥ. ಸಾಕ್ಷಿ ಪರಮಾತ್ಮ. ಪಾರ್ಥ, ಇದೀಗ ಒಪ್ಪತಕ್ಕ ಮಾತು. ಧರ್ಮನಂದನ, ಪರಮಾತ್ಮ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಹೇಳುವೇನು ಕೇಳು ಪರಮಾತ್ಮ. ಪರಮಾತ್ಮ, ಯುದ್ಧವನ್ನು ನಿಲ್ಲಿಸಲು ನಾನು ಮಾಡಿದ ಪ್ರಯತ್ನವೆಲ್ಲವೂ ನಿಸ್ಸಾರ್ಥಕವಾಯಿತು. ಇನ್ನು ಮುಂದೆ ನಿನ್ನ ಕೃಪೆ ಇದ್ದಂತಾಗಲಿ ವಾಸುದೇವ. ಅರ್ಜುನ, ಪರಮಾತ್ಮ ಯುದ್ಧಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಸಿದ್ಧಪಡಿಸಿಕೊಳ್ಳಿ. ನಾನಿನ್ನು ಬರುತ್ತೇನೆ. ಹಾಗೆ ಆಗಲಿ ಪರಮಾತ್ಮ. ಇಲ್ಲಿ ಯಾರು ಸಹ ಕಾಣಿಸುತ್ತಿಲ್ಲವಲ್ಲ. ಹೇ ಭಗವಾನ್ ಭಾಸ್ಕರ, ನನ್ನ ಮನದ ದುಗುಡವನ್ನು ಪರಿಸಿ ನನ್ನ ಚಿಂತೆ ಎಂಬಂಧಕರನ್ನು ಹರಿಸಿ ನನ್ನನ್ನು ಉದ್ಧರಿಸು ದೇವಾ, ನನ್ನನ್ನು ಉದ್ಧರಿಸು. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಜರಂ ದೇವಂ ತಂ ಪ್ರಣಮಾಮ್ಯಹಂ.
ಯಾರದು? ನನ್ನ ಹೇಗಾಗದಿಂದ ಭಂಗಪಡಿಸಿದ್ದು ಯಾರದು? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀ ನಾನಪ್ಪ. ನನ್ನನ್ನು ಕುಂತಿ ಎಂದು ಕರೆಯುವರು ಕರ್ಣ. ಏನು ಕುಂತಿದೇವಿ? ಅಂದರೆ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ನನ್ನ ಎತ್ತ ತಾಯಿ, ನನ್ನ ಜನ್ಮದಾತೆ. ಅಮ್ಮ, ಇದೋ ನಿನ್ನ ಪಾದಗಳಿಗೆ ನಮಸ್ಕರಿಸುವೇನು. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ಧನುಷಣವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ಧನುಷಣವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ವದನ ಪೊರೆದೆ. ಕರುಣೆಯ ತೋರಿದೆ ವದನ ಪೊರೆದೆ. ಎಂದಿಗೆ ಹೀರುಳವ ತೀರಿಗಲೇನುನ, ಎಂದಿಗೆ ಹೀರುಳವ ತೀರಿಗಲೇನುನ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಜತೆ ಎಂದೆ. ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಜತೆ ಎಂದೆ. ಮಗುವ ಮನನಾಗ ಏನೊಂದನು ಅರಿಯ. ಮಗುವ ಮನನಾಗ ಏನೊಂದನು ಅರಿಯೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ಧನುಷಣವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಪರಾಧ ಏನದು ತಾಯೇ? ನಾ ಮಾಡಿದ ಪರಾಧ ಏನದು ತಾಯೇ? ಅಜ್ಞಮೆವೆನಿಸೆ ಸುವರ್ಣ ಪೊರೆದೆ. ಅಜ್ಞಮೆವೆನಿಸೆ ಸುವರ್ಣ ಪೊರೆದೆ. ಮಗನೆ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ, ಜನನಿ ಮಗನೆ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆ ಇರಗಿರುವುದೇ ಕೊರತೆ. ಐವರ ಮಾತೆ ಇರಗಿರುವುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ಧನುಷಣವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಫಲಿಸಿತಮ್ಮ, ಫಲಿಸಿತಮ್ಮ. ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ಬಿಡಲು ನಾನು ಮಾಡಿದಂತಹ ಅಪರಾಧವಾದರೂ ಏನು ತಾಯಿ? ಅಮ್ಮ, ನೀನು ನನ್ನನ್ನು ಗಂಗಾ ನದಿಯಲ್ಲಿ ಬಿಟ್ಟಾಗ
ಅಲ್ಲಿದ್ದ ಜಲಚರ ಪ್ರಾಣಿಗಳು ಈ ಪಾಪಿ ದೇಹವನ್ನು ಕಿತ್ತು ತಿನ್ನದೆ ಹಾಗೆ ಬಿಟ್ಟವಲ್ಲ ತಾಯಿ. ಮಾ, ಕಾಡಿನಲ್ಲಿರುವ ಕಾಡು ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಗಿಸಲು, ಈಗಿರುವಲ್ಲಿ ಶ್ರೇಷ್ಠವಾದ ಮಾನವ ಜನ್ಮದಲ್ಲಿ ಜನಿಸಿದ್ದ ನೀನು ಇಂತಹ ಅನ್ಯಾಯವನ್ನು ಮಾಡಿದ ತಾಯಿ. ಕುಮಾರ, ಮಾ, ಈ ಪ್ರಪಂಚದಲ್ಲಿ ಎಲ್ಲರೂ ನನ್ನನ್ನು ಸೂತ ಪುತ್ರನು ಕುಲದವನನ್ನು ಯಾಸುತ್ತಿರುವಲ್ಲ, ಆ ನಿನ್ನೆಲ್ಲ ನೀನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಅಮ್ಮ, ಏಕಮ್ಮ ಸುಮ್ಮನಾದೆ, ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂರಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿದ್ದಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಬರವನು ಹೇಗೆ ತಿರುಗಿ ತಾಯಿ, ಹೇಗೆ ತಿರುಸಲಿ? ನಿನ್ನ
ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿವೆ. ಇದುವರೆಗೂ ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ ಪುತ್ರ, ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣಂದೇ ನಿನ್ನ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲು ಓಡೋಡಿ ಬಂದೆ. ಬಾಲ್ಯದಲ್ಲಿ ನೀನು ಅದೆಷ್ಟು ಕಷ್ಟಪಟ್ಟೆಯೋ, ಅದೆಷ್ಟು ಸಂಕಟ ಪಟ್ಟೆಯೋ, ಇವಕ್ಕೆಲ್ಲವೂ ನಾನೇ ಕಾರಣಗಳು. ನನ್ನನ್ನು ಕ್ಷಮಿಸು ಕುಮಾರ, ಅಮ್ಮ, ನನ್ನನ್ನು ಕ್ಷಮಿಸು. ಪೂಜಾಳಾದ ನೀನು ಈ ರೀತಿ ಎಲ್ಲ ಮಾತನಾಡಬಾರದು. ಬಾಲ್ಯಕಾಲದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ಅಮ್ಮ, ಈ ನಿನ್ನ ಪಾದ ಸೇವೆ ಮಾಡ್ತಿರುವ ಹಾ ಪಾಂಡವರಲ್ವೇ ಸುಕೃತ ಸಾಲಿಗಳು. ಈ ಪಾಪಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ? ಯಾವ ಮಹತ್ ಕಾರ್ಯ ಸಾಧನೆಗಾಗಿ ನಾವುಗಳು ಹೀಗೆ ಹುಟ್ಟಿ ಬೆಳೆದು ಪರಸ್ಪರ ಸ್ನೇಹ ವೈರತ್ವವನ್ನು ಆಚರಿಸುವೆವೋ ಆ ಭಗವಂತನ ಸಂಕಲ್ಪವು ಸಾಧಿತವಾಗಿಯೇ ಇರುವುದು. ಅಮ್ಮ, ನೀನು ಚಿಂತಿಸಬೇಡ. ಕುಮಾರ, ಆಗಿದ್ದು ಆಗಿ ಹೋಯ್ತು. ಈಗಲಾದರೂ ಪಾಂಡವರೊಡನೆ ಸೇರಿ ಸಂತೋಷದಿಂದ ಬಾಳುವಂತೆ ಸೌಭ್ರಾತ ದಾನ ಮಾಡು ಕರ್ಣ, ಸೌಭ್ರಾತ ದಾನ ಮಾಡು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ನಡೆಸಿಕೊಡಬೇಕು. ಅಲ್ಲದೆ ನಾನು ಜೀವಿಸುವ ತನಕ ಸ್ವಾಮಿದೋಹನು ಮಾತ್ರ ಮಾಡೋ ತಾಯಿ, ಸ್ವಾಮಿದೋಹನು ಮಾತ್ರ ಮಾಡಲಾರೆ. ಹೆತ್ತ ತಾಯಾದ ನಾನೇ ಬಂದು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು ಪುತ್ರ. ಪಾಂಡವರ ಮೇಲೆ ವೈರತ್ವವನ್ನು ಕಳೆ, ಅವರನ್ನು ಉಳಿಸು ಕುಮಾರ, ಉಳಿಸು. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ವರದಾತನು ನನ್ನನ್ನೇ ನಂಬಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧ್ಯವಾಗಿರಬೇಕಾ? ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ನನ್ನನ್ನು ಅಪಮಾನದಿಂದ ಶಪಿಸರೆ, ಅಲ್ಲದೆ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧೆಯನ್ನು ಮಾಡಬೇಕು ತಾಯಿ, ಹಿತಬೋಧೆಯನ್ನು ಮಾಡಬೇಕು. ನಿಶ್ಚಯ ಪುತ್ರ, ನಿಶ್ಚಯ. ನೀನು ಹೇಳುತ್ತಿರುವ ಮಾತುಗಳು ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ ಪುತ್ರ, ಪಡಬೇಡವೇ? ಅಮ್ಮ, ಇದುವರೆಗೂ ಆ ಸಹೋದರನೆಂಬ ಭಾವನೆ ನನಗಿರಲಿಲ್ಲವಲ್ಲ. ಇದರಲ್ಲಿ ನನ್ನ ತಪ್ಪೇನೇ ತಾಯಿ? ಅಮ್ಮ, ನೀನೇಕೆ ಚಿಂತಿಸುವೆ? ಭಯವಿಲ್ಲವಮ್ಮ, ಜಯವಿದೆ ನಿಮಗೆ. ಭವ ಹರಿ ಕೃಷ್ಣನ ದಯ ಇರುವಾಗ ಭಯವಿಲ್ಲವಮ್ಮ, ಜಯವಿದೆ ನಿಮಗೆ. ಜಯವಿದೆ ನಿಮಗೆ. ಭವ ಹರಿ
ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ಜನನಿ? ಕುಮಾರ, ಲೋಕೈಕ ವೀರರಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರ ಮೇಲೆ ಹಾಗೆ ಸಾಧಿಸುತ್ತಿರುವಾಗ ಭಯಪಡದೆ ಹೇಗಿರಲಿ ಕರ್ಣ? ಭಯಪಡದೆ ಹೇಗಿರಲಿ? ಹೋಗಲಿ, ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಆದರೂ ಪರಾತ್ಮಕನಾಗು ಪುತ್ರ. ಅಮ್ಮ, ಈ ಕರ್ಣನು ಅಂತ ನೀಚಲನ ತಾಯಿ ಕುಮಾರ, ಪೌರುಷರೊಂದಿಗೆ ಯುದ್ಧ ಮಾಡಿ ಆ ನನ್ನ ಸ್ವಾಮಿಗಾಗಿ ಮಡಿವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿದನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜಕ್ಕೆ ಪಟ್ಟಾಭಿಷೇಕ ಮಾಡಲಿವೆ. ತನ್ನ ಪ್ರಾಣದಂತೆ ಈ ರಾಜ್ಯ ಸ್ತಂಭವನ್ನು ನಂಬಿ ಈ ಮಹಾಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಾಗಲ ತಾಯಿ, ನಾನು ಪರಾತ್ಮಕನಾಗಲ ತಾಯಿ, ನಾನು ಪರಾತ್ಮಕನಾಗಲಾರೆ. ಹೋಗಲಿ ಬಿಡು ಪುತ್ರ, ಹೋಗಲಿ ಬಿಡು. ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಆದರೂ ಪಾಂಡವರು ನಿನ್ನ ಕೈಯಲ್ಲಿ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಕೊಲ್ಲಬೇಡ. ಯಾರನ್ನು ಬೇಕಾದರೆ ಉಳಿಸುವೆನು. ಆ ನನ್ನ ಪರಮ ಶತ್ರು ಅರ್ಜುನನ ಮಾತ್ರ ಉಳಿದ ತಾಯಿ. ಅರ್ಜುನನ ಮೇಲೆ ನಿನಗೆ ಕಪ್ಪ ಅಷ್ಟೊಂದು ದ್ವೇಷ? ಆ ಅರ್ಜುನನನ್ನು ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರರು ನೋಡಿ ಆನಂದ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅರ್ಜುನಿಂದ ನಾನೇ ಮೃತನಾದರು. ಅಮ್ಮ, ನನ್ನಿಂದ ಅರ್ಜುನನೇ ಮೃತನಾದರು ಸರಿ. ಹೇಗಾದರೂ ನಿನಗೆ 5 ಮಂದಿ ಮಕ್ಕಳು, ಒಳ್ಳೆ ದೇವರು ಇರಲ್ಲ, ನೀನೇಕೆ ಚಿಂತಿಸುವೆ ತಾಯಿ? ಹೋಗಲಿ ಬಿಡು ಪುತ್ರ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ. ಎತ್ತ ಹೊಟ್ಟೆಗೆ ಅದೇ ಸಂತೋಷ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವಿಯಾ ಮಗನೇ? ಅಮ್ಮ, ಅದೇನು ಕೇಳು ಜನನಿ? ಸತ್ಯವಾಗಿಯೂ ನಡೆಸಿಕೊಡುವಿಯಾ? ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾವಲ್ಲೇ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲಲ್ಲೇ, ಕಟ್ಟ ಕಳೆಯೋ ಕರ್ಮದಾದಿಗೆ ಕಾಲಿಡಲಲ್ಲೇ, ಇದೋ ಕೊಡುವೆನು ಬಾಚಲನು ಜನನಿ. ಜನನಿ ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಮಾತಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ನುಡಿಯುವುದೊಂದೇ ಕರ್ಣನ ನುಡಿಯುವುದಿಲ್ಲ ನಾ ಮತ್ತೊಂದ. ನುಡಿಯುವುದೊಂದೇ ಕರ್ಣನ ನುಡಿಯುವುದಿಲ್ಲ ನಾ ಮತ್ತೊಂದ. ಆ ಮುಗಿಲ ಹಿಡಿದು ಬರಲಿ ಈ ದವಯ ಬಿರುದಿನಲ್ಲಿ. ಆ ಮುಗಿಲ ಹಿಡಿದು ಬರಲಿ ಈ ದವಯ ಬಿರುದಿನಲ್ಲಿ. ಇಟ್ಟಾಗ
ಕುಮಾರ ಈ ಕರ್ಣನು ಹಾಡಿದ ಮಾತನು ನಡೆಸಲಾಗದ ದುಷ್ಟ ಪಾಪಿ ಎಂದು ಭಾವಿಸಬೇಡ ತಾಯಿ. ಅದೇನು ಕೇಳು ಜನನಿ. ಕುಮಾರ ಮಾ ತೊಟ್ಟ ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ನೀನು ನಾನು ತೊಟ್ಟ ಮಾಡುವ ಪುನಃ ತೊಡಬೇಡ. ಹಾಗಬಹುದು ಜನನಿ, ಹಾಗಬಹುದು. ಸುಯೋಧನ, ಹೀಗಲೇ ನೀನು ಕೆಡ್ಡೆ. ಇಂದಿನ ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ನಿನ್ನ ದುರದೃಷ್ಟಿಗೆ ಸರಿಯಾಗಿ ವಿದುರರು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದರು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನಲ್ಲಿದ್ದ ಧೈರ್ಯ ಸ್ಥೈರ್ಯವನ್ನೆಲ್ಲ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯಾದ ಕುಂತಿ ದೇವಿ ಬಂದು ದೊಡ್ಡ ಬಾಣವನ್ನು ಪುನಃ ತೋಡುವುದೆಂದು ವಾಗ್ದಾನ ಮಾಡಿದಳು. ಮಾಡಲಿ ಮಾಡಲಿ, ದೈವ ಪ್ರಪಂಚ ಎಲ್ಲವೂ ಸಜ್ಜು ಮಾಡುತ್ತಿರುವುದು. ಮಾಡಲಿ, ಪೌರುಷರ ಯುದ್ಧ ಮಾಡಿ ಆ ನನ್ನ ಸ್ವಾಮಿಗಾಗಿ ಮಡಿವೆನು. ಅಮ್ಮ, ನೀನು ಹೋಗಿ ಬಾ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ನಮಗಿಂದು ಈ ಯುದ್ಧದಲ್ಲಿ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ಜನನಿ, ಹೋಗಿ ಬಾ. ಅಮ್ಮ ಅಮ್ಮ, ಸ್ವಲ್ಪ ನಿಲ್ಲು. ಕುಮಾರ ಅಮ್ಮ, ನನ್ನ ಜೀವನದಲ್ಲಿ ನನ್ನ ಹೆತ್ತ ತಾಯಿಯ ನಿನ್ನ ಪ್ರಥಮ ದರ್ಶನವೂ ಇಂದಾಯಿತು. ಕುಮಾರ ಬಹುಶಃ ನನ್ನ ನಿನ್ನ ಅಂತಿಮ ದರ್ಶನವು ಕುಮಾರ ಹಿಂದೆ ಆಗಬಹುದು ತಾಯಿ. ಆದ್ದರಿಂದ ಅಮ್ಮ, ನನ್ನದೊಂದು ಮಾತನ್ನಾದರೂ ನುಡಿಸಿಕೊಡುವೆ ತಾಯಿ. ಅದೇನು ಹೇಳು ಪುತ್ರ. ಅಮ್ಮ, ಸತ್ಯವಾಗಿಯೂ ನಡೆಸಿಕೊಡಬೇಕು. ಅಮ್ಮ, ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಕುಮಾರ ಯಾರಲ್ಲೂ ಹೇಳಬೇಡ ತಾಯಿ, ಯಾರಲ್ಲೂ. ಅಮ್ಮ, ದೈವವಶಾತ್ ನಾನೇನಾದ್ರೂ ಯುದ್ಧರಂಗಲ್ಲಿ ಮಾಡಿದರೆ ಅಮ್ಮ, ಸತ್ಯ ಸಂದನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾದ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳಬೇಕು. ಇಂತಹ ಸಂಕಟ ನಾಶಗಳಿಂದಲೇ ಸಾಮ್ರಾಜ್ಯ ಉಳಿಯುವುದಾದ್ರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಿಂದಲೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ ಅಮ್ಮ, ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಇದ್ದರೂ ಸತ್ತಂತೆ. ಇದೇನಿದು ಅಪಶಕುನ? ಪ್ರಾತಃ ಕಾಲದ ಉದಯ ಗೀತವು ಮೃತ್ಯುವಿನ ತೋರುವ ಸ್ವರದಂತೆ ಕೇಳಿ ಬರುತ್ತಿದೆ. ಅದರೊಡನೆ ಅಧೋರಸ್ಥವಾಯಿ ವೇಣುವನದಲ್ಲಿ ಕಾಗೆ ಗೂಬೆಗಳ ಅಮಂಗಲ ಸ್ವರವೂ ಕೇಳಿ ಬರುತ್ತಿದೆ. ಉದಯೋನ್ಮುಖ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಕೂಳ ಧೂಮಕೇತು ಒಂದು ಕಣ್ಣ ಮುಂದೆ ನಿಂತಿದೆ. ನೋಡುತ್ತಲೇ 1, 2, 3 ಎಂಬಂತೆ ನಕ್ಷತ್ರಗಳು ಭೂಮಿಗುಳಿದವು. ಈ ದಿನ ಕೌರವ ಪಕ್ಷಕ್ಕೆ ಮತ್ತಾವ ವಿಪತ್ತು ಸಂಭವಿಸುವುದೋ ಕಾಣೆನಲ್ಲ. ದಯಾಮಯನೇ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ. ಯಾರು ಪುತ್ರ? ಬಾ ಕುಮಾರ. ಅಮ್ಮ, ನಾನು ನಿನ್ನ ದುರ್ಯೋಧನ. ಈ ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಬಾ. ಹಾಗೆ ಆಗಲಿ ಜನನಿ. ದಯಾಮಯ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಬಾರದಿರಲಿ, ಬಾರದಿರಲಿ. ಅಮ್ಮ, ಈ ದಿನ ನಾನು
ಯುದ್ಧಕ್ಕಾಗಿ ಹೊರಟಿರುವೆನು ಜನನಿ. ಇದೆಂತಹ ಕೆಟ್ಟ ಸುದ್ದಿ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅನುಜ್ಞೆ ಈ ಬಾಹುಗಳಲ್ಲಿ ಬಲವಿರುವವರಿಗೂ ಯುದ್ಧದ ಸಲುವಾಗಿ ಈ ದುರ್ಯೋಧನನು ಯಾರ ಅನುಜ್ಞೆಯನ್ನು ಬೇಡುವುದಿಲ್ಲ ಜನನಿ. ಅಮ್ಮ, ಈಗಾಗಲೇ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವೆಲ್ಲವೂ ಸಮ್ಮಿಳಿತವಾಗಿರುವುದು ಇದು ನಿನಗೆ ತಿಳಿಯದೇ ತಾಯಿ? ತಿಳಿದಿರುವೆನು. ಅದು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ಭಾವಿಸಿದೆ. ಆದರೆ ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನಿಟ್ಟು ಯುದ್ಧವನ್ನೇ ಪ್ರಾರಂಭಿಸಿ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ ಪುತ್ರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಕುಮಾರ, ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಪುತ್ರ, ಕೊಡಬೇಡ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನನ್ನ ಮನಸ್ಸು ಬೆಸೆತು ಹೋಗಿರುವುದು. 100 ಜನ ವೀರ ಪುತ್ರರೆಂದು ಹೆತ್ತ ವೀರ ಮಾತೆಯಾದ ನೀನು ಒಂದು ಅಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುಗಳಾಗಿರುವೆಯಾ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನೇ ಆಧರಿಸಿ ಬಾಳುತ್ತಿರುವ ನನಗೆ ಜಯವಾಗುವಂತೆ ಆಶೀರ್ವದಿಸು ತಾಯಿ. ಚಲವೇ ಕೇಕು ಕುಮಾರ, ಅಮ್ಮ, ಚಲವೇ ಕೇಕು ಧರ್ಮದ ಸಲುವಾಗಿ ಜನರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿಗೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ. ಲೋಭದ ಜೀವಂತ ನರಕವಲ್ಲ ಪುತ್ರ, ನರಕವಲ್ಲ. ಕುಮಾರ, ನೀನು ಪಾಂಡವರಿಗೆ ನಾನಾ ರೀತಿಯಲ್ಲಿ ಹಿಂಸಿಸಿದೆ. ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಮೋಸದಿಂದ ಅಪಹರಿಸಿದೆ. ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿದೆ. ಸ್ತ್ರೀಯರಿಂದ ಪಾಲಿತನಾಗಿ ಸ್ತ್ರೀಯರಿಗೆ ಸಿಗಬೇಕಾದ ಸಹಜ ಸಿದ್ಧ ಸನ್ಮಾನವನ್ನು ಕಾಲಿನಿಂದ ತುಳಿದೆ. ನಿನ್ನಂತಹ ನೀಚನು, ನಿನ್ನಂತಹ ಧೂರ್ತನು ಧರ್ಮದ ರಹಸ್ಯವನ್ನು ತಿಳಿಯಲು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು ಪಾಂಡವರು
ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವೇ ಆದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಅಮ್ಮ, ಅವರು ಭರತ ವಂಶದ ಕಳಂಕ ಸ್ವರೂಪರು. ಆರು ಜಾತಿಗಳನ್ನು ಅಂಗೀಕರಿಸುವ ಇಚ್ಛೆಯು ನನಗಿಲ್ಲ ಅಮ್ಮ. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮ ಶಂತನು ದುಶ್ಯಂತಾದಿ ಪೂರ್ವಜರ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಇದರ ಉದ್ದೇಶ ಅಮ್ಮ. ನಾನು ಸಲುವಾಗಿ ದೀಕ್ಷಾಬದ್ಧನಾಗಿರುವೆನು ಜನನಿ, ದೀಕ್ಷಾಬದ್ಧನಾಗಿರುವನು. ನನ್ನನ್ನು ಹರಸೆ ಅನುಜ್ಞೆಯನ್ನು ಕೊಡು ಜನನಿ, ಹರಸೆ ಅನುಜ್ಞೆಯನ್ನು ಕೊಡು. ಕುಮಾರ, ನೀನು ಆಹ್ವಾನಿಸುತ್ತಿರುವುದು ನಿನ್ನ ಮೃತ್ಯುವನ್ನು. ಅಮ್ಮ, ಹೌದು ಪುತ್ರ, ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋಗುವುದು ಮಗನೇ. ಅಮ್ಮ, ಕೊಚ್ಚಿ ಹೋಗಲಿ.